ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನ ಅವ್ರ ಇರ್ತಕ್ಕಂಥ ನಮಸ್ಕಾರಗಳು. ಆದ್ಮೇಲೆ ನಾವಿವತ್ತು ಕಮಲಾಪುರ ಗ್ರಾಮದ ಶ್ರೀ ಭಾಷಾ ಅವರ ಹೊಲದಲ್ಲಿದ್ದೀವಿ. ಇದು ಕಬ್ಬಿನ ಗದ್ದೆ. ಇದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ನಮ್ಮ ನೇಸರ್ ಮ್ಯಾಜಿಕ್ಕು, ಆ ನಂತರ ಊರ್ವಿ ರಿಚ್ಚನ್ನು ನಾವು ಕೊಟ್ಟಿದ್ವಿ. ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಕೊಟ್ಟಿದ್ದೆ 2 ಟೈಮು. ಇವತ್ತು ತುಂಬ ಅದ್ಭುತವಾಗೈತೆ. ಇದು 7ನೇ ತಿಂಗಳದ ಬೆಳೆ ನೋಡ್ಬೋದು ನೀವು ಇಲ್ಲಿ. ತುಂಬ ಅದ್ಭುತವಾದಂಥ ಒಂದು ಕಬ್ಬು ಇವತ್ತು ನಮ್ಮ ಮುಂದೈತೆ. ಇದು ಊರ್ವಿ ಕಂಪನಿಯ ಪ್ರಾಡಕ್ಟ್ಗಳಿಂದ ಮಾತ್ರ ಸಾಧ್ಯ ಆಗ್ತದೆ ಅಂತ ಹೇಳ್ತೀನಿ. ನೋಡ್ಬೋದು ನೀವು, ಗಣಿಕೆ ಸೈಜು ಮತ್ತು ಉದ್ದ ತೋರಿಸ್ತಾ ಇದ್ದೀವಿ. ಮಿನಿಮಮ್ ಈಗ ಆಲ್ರೆಡಿ ಒಂದು ಗೇಣು 6-7 ಇಂಚದಲ್ಲಿ ಉದ್ದ ಕೂಡ ಬಂದೈತೆ. ತುಂಬ ಅದ್ಭುತವಾಗಿ ಇವತ್ತು ಈ ಕಬ್ಬು ಬಂದೈತೆ. ಪ್ರತಿ ಸಲ ಬಂದಾಗ ನಮ್ಮ ಈ ಹೊಲದ ಓನರ್ ನಮಗೆ ಸಿಕ್ಕಿರಲ್ಲ, ಅದಕ್ಕೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇದ್ವಿ. ಅವರು ನಮ್ಮ ಜೊತೆಗೆ ಇದ್ದಾರ, ಅವ್ರ ಜೊತೆಗೆ ಕೂಡ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀವಿ. ಭಾಷಣ ನಮಸ್ತೆ. ನಮಸ್ತೆ ಸರ್. ಸರ್, ಈಗ ನಮ್ಮ ಕಂಪನಿ ಪ್ರಾಡಕ್ಟ್ಗಳು ನೀವೇನ್ ಬಳಸಿದ್ರಿ ಮೊದಲು? ಹೌದು ಸರ್. ನೇಸರ್ ಮ್ಯಾಜಿಕ್, ಪೋಷಕ್ ಮತ್ತು ಊರ್ವಿ ರಿಚ್ ಹೌದು ಸರ್. ಗೊಬ್ಬರ ಜೊತೆ ಕಲ್ಸ್ಕೊಟ್ಟಿದ್ವಿ. ಹೌದು ಸರ್. ತುಂಬಾ ಚೆನ್ನಾಗಿ ಕೆಲಸ ಮಾಡ್ಯಾವ ಅವು. ತುಂಬಾ ಚೆನ್ನಾಗಿ ಕೆಲಸ ಮಾಡ್ಯಾವ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ಯಾವ. ಚೆನ್ನಾಗಿ ಕೆಲಸ ಮಾಡ್ಯಾವ. ಈಗ ನಿಮ್ ಕಬ್ಬು ಈ ತರ ಬಂದೈತಲ್ಲ, ಹೌದು ಸರ್. ಇದು ನೋಡಿ ನಿಮ್ಗೆ ಏನ್ ಖುಷಿ ಅನ್ಸ್ತದ? ಖುಷಿ ಅನ್ಸ್ತದೆ ಸರ್. ಖುಷಿ ಅನ್ಸದಲ್ರಿ? ಖುಷಿ ಅನ್ಸ್ತದೆ. ಯಾಕಂದ್ರೆ ಈ ಭಾಗದಲ್ಲಿ ಈ ತರದ ಯಾವ ಕಬ್ಬುಗಳಿಲ್ಲ. ಇಲ್ಲ ಸರ್, ಇಲ್ಲ ಸರ್. ಈ ಸೈಜ್ ಗೀಜ್ ಎಲ್ಲ ಉದ್ದಾಗಿದ್ದ ಬೇಸ್ ಬಂದೈತೆ. ಬೇಸ್ ಬಂದತ್ರಿ. ಹೌದು ಸರ್. ಎಷ್ಟ್ ತಿಂಗಳ ಕಬ್ಬು ಐತಿ ಸರ್ ಇದು? ಇದು ಇನ್ನ 7 ತಿಂಗಳು ಆಗಿಲ್ಲ ಸರ್. ಇದು ಇನ್ನ 7 ತಿಂಗಳು ಆಗಿಲ್ಲ ಕಬ್ಬು. 7 ತಿಂಗಳು ಆಗಿಲ್ಲ. 7 ತಿಂಗಳು ಆಗಿಲ್ಲ ಸರ್. ಈಗ ಆಲ್ರೆಡಿ ಎಷ್ಟು ಗಣಿಕೆ ಐತೆ ಒಂದ್ಸಲ ಎಣಿಸ್ತೀರಾ? 6.5 ತಿಂಗಳು ಆಗಿತ್ತು ಸರ್. ಎಷ್ಟು ಗಣಿಕೆ ಅದಾವ ಎಣಿಸ್ರಿ? 11 ಗಣಿಕೆ. 12 ಗಣಕ ಐತಿ ಆಲ್ರೆಡಿ. 12 ಗಣಕ ಐತೆ. 7 ತಿಂಗಳು ಇನ್ನೂ ಆಗಿಲ್ಲ. 6.5 ತಿಂಗಳು ಆಗಿದೆ ಸರ್. 6.5 ತಿಂಗಳು ಆಗೈತೆ. ಉಳಿದಂತ ಎಲ್ಲ ರೈತರು ನಮ್ಮ ಪ್ರಾಡಕ್ಟ್ ಅನ್ನ ಬಳಸ್ಕೋಬೋದೇನ್ ಸರ್? ಚೆನ್ನಾಗಿ ಕೆಲಸ ಮಾಡ್ತಾವಲ್ಲ? ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಚೆನ್ನಾಗಿ ಕೆಲಸ ಮಾಡ್ತಾವ. ಹೌದ್ರಾ? ಹೌದು ಸರ್. ಉಳಿದಂತ ಎಲ್ಲ ಧೈರ್ಯವಾಗಿ ಬಳಸಬಹುದು ನಮ್ಮ ಪ್ರಾಡಕ್ಟ್. ಧೈರ್ಯವಾಗಿ ಬೆಳೆಸಬಹುದು ಸರ್. ಧೈರ್ಯವಾಗಿ ಎಫರ್ಟ್ ಇಲ್ಲ ಸರ್. ಹೌದಲ್ರಿ? ತುಂಬಾ ಚೆನ್ನಾಗಿ ಬರುತ್ತಾ? ಆಮೇಲೆ ಗೊಬ್ಬರ ಸಹಿತ ಕಡಿಮೆ ತಗಂತಲ್ರಿ? ಕಡಿಮೆ ತಂದ್ರಿ ಸರ್. ಗೊಬ್ಬರ ಬೇಡಂಗಿಲ್ಲವಲ್ಲ? ಇಲ್ಲ ಸರ್. ಹೌದಲ್ರಿ? ಕಡಿಮೆ ತಂದ್ರಿ. ತುಂಬಾ ಥ್ಯಾಂಕ್ ಯು ಸರ್, ಧನ್ಯವಾದಗಳು ನಿಮ್ಗೆ. ಅದೇ ತರ ಉಳಿದಂತ ನನ್ನೆಲ್ಲ ಅನ್ನದಾತ ಬಂಧುಗಳೇ, ನೋಡ್ರಿ ಇವತ್ತ ಕಮಲಾಪುರ ಗ್ರಾಮದಲ್ಲಿ ಐತೆ. ಇದೇ ರೋಡ್ ಪಕ್ಕಕ್ಕೆ ಹೊಲ ಐತಿ, ಹೈವೇ ಪಕ್ಕಕ್ಕೆ ಐತಿ, ಕೆರೆ ಮಗ್ಲ. ನೀವು ಬೇಕಾದ್ರೆ ಬಂದು ಲೈವ್ ಆಗಿ ನೋಡ್ಬೋದು. ತುಂಬಾ ಅದ್ಭುತವಾದಂತ ಒಂದು ಕಬ್ಬು ಅಂತ ಹೇಳ್ತೀನಿ ನಾನು. ಬರೀ 6.5 ತಿಂಗಳ ಕಬ್ಬಿದು. ನಾನು 7 ತಿಂಗಳು ಅನ್ಕೊಂಡಿದ್ದೆ. ಜಸ್ಟ್ 6.5 ತಿಂಗಳ ಕಬ್ಬು ಈ ಮಟ್ಟಕ್ಕೆ ಐತಂದ್ರೆ ಯಾರು ನಂಬಂಗಿಲ್ಲ. ಇದಕ್ಕೆ ಕಾರಣ ನಮ್ಮ ಸಾವಯವ ಕಂಪನಿ ಆಗಿರ್ತಕ್ಕಂಥ ಹೆಮ್ಮೆಯ ಊರ್ವಿ ಲೈಫ್ ಮ್ಯಾನೇಜ್ಮೆಂಟ್ನ ಪ್ರಾಡಕ್ಟ್ಗಳು ಅಂತ ಹೇಳ್ತಾ ಇದ್ದೀವಿ. ಯಾವ ಕೆಮಿಕಲ್ ಹಾಕಿದ್ರು ಕೂಡ ಇವತ್ತು ಈ ಮಟ್ಟಕ್ಕೆ ಬರಂಗಿಲ್ಲ. ಮತ್ತು ಇನ್ನೊಂದೇನಂದ್ರೆ ಇದು ಕನ್ಯೆ ಕಬ್ಬರೇ. ಇದು ಕೊಳೆ ಕಬ್ಬಲ್ಲ, ಕನ್ಯೆ ಕಬ್ಬು. ನೋಡ್ಬೋದು ನೀವು ಇಲ್ಲಿ ಮರಿಗಳ ಸಂಖ್ಯೆ. ಒಂದೊಂದಲ್ಲಿ ಬೀಜ ತುಳಿದಿರ್ತಾರಲ್ಲ ನೀವು. 1 2 3 4 5 6 7 ಈ ತರ 7-8 ಮರಿಗಳು ಒಂದೊಂದು ಕಬ್ಬಲ್ಲಿ. ಒಂದು ಬೀಜದಲ್ಲಿ 7ರಿಂದ 8 ಮರಿಗಳು ಬಂದಿರತಕ್ಕಂಥದ್ದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ಮರಿಗಳ ಸಂಖ್ಯೆನೂ ಜಾಸ್ತಿ ಆಗ್ತದ, ಗ್ರೋತ್ ಹಂಗೆ ಇರ್ತಾ, ಗಣಕನೂ ಉದ್ದ ಇರ್ತಾ, ತುಂಬಾ ಅದ್ಭುತವಾದಂಥ ಗ್ರೀನ್ನೆಸ್ ಇರ್ತಾ, ಗ್ರೋತ್ ಕೂಡ ಹಂಗೆ ಕೊಡ್ತದ. ಇವ್ರು ಬಳಸಿರೋದು ಬರೀ 2ರಿಂದ 3 ಸಲ ಮಾತ್ರ ನಮ್ಮ ಊರಿ ಪ್ರಾಡಕ್ಟ್ಗಳನ್ನ ಬಳಸಿದ್ರು. ಬಟ್ ಇಲ್ಲಿ ನಿಮಗೆ ಕಾಣ್ತದ ಅದ್ಭುತವಾದಂಥ ರಿಸಲ್ಟ್. ಈ ಥರ ರಿಸಲ್ಟ್ ಬೇರೆ ಯಾವ ಕಂಪ್ನಿ ಕೂಡ ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಹಾಗಾಗಿ ಪ್ರತಿಯೊಬ್ಬ ನನ್ನ ಅನ್ನದಾತ ಬಂಧುಗಳು ನಮ್ಮ ಊರ್ವಿ ಕಂಪನಿಯ ಪ್ರತಿ ಪ್ರಾಡಕ್ಟ್ಗಳನ್ನ ಯಾರು ಕನ್ಸಲ್ಟೆಂಟ್ ನಮ್ಮ ಸದಸ್ಯರು ಯಾರು ಬಂದು ಹೇಳ್ತಾರೆ, ಅವ್ರೇನು ರೆಕಮೆಂಡ್ ಮಾಡ್ತಾರಲ್ಲ ಅದನ್ನು ಬಳಸ್ಕೊಂತ ಒಂದು ಮನಸ್ಸು ಮಾಡಿರಿ. ಯಾವುದೇ ಕಾರಣಕ್ಕೂ ಉದಾಸೀನ ಮಾಡಿಬಿಡ್ರಿ. ಬಳಸಿದ್ರೆ ನಿಮ್ಮ ಕೃಷಿ ಖರ್ಚು ವೆಚ್ಚಗಳು ಕಡಿಮೆ ಆಗ್ತವೆ, ನಿಮ್ಮ ಬೆಳೆ ಕೂಡ ಇದೇ ಥರ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀವಿ. ಜೈ ಊರ್ವಿ ಲೈಫ್ ಮ್ಯಾನೇಜ್ಮೆಂಟ್.